ಹತ್ರ ಇದ್ದರೆ ನಂಗೊಂಥರ ಧೈರ್ಯ. ಯಾವುದಕ್ಕೆ ಧೈರ್ಯ ಬರುತ್ತೆ? ನೀವು ನಾನು ಏನು ಹೇಳಿದ್ರು ಏನೇನೋ ಹೇಳ್ತೀರಾ, ಹೋಗಿ. ನೋಡಿ, ನನಗೆ ಇದೆಲ್ಲ ಆಗಲ್ಲ. ಏನಾಗಲ್ಲ? ಏನೂ ಆಗಲ್ಲ. ಅದೇ ನನಗಾಗುತ್ತಲ್ವಾ? ನಾನು ಹತ್ರ ಬಂದಿದ್ದು ಅದಕ್ಕಲ್ಲ, ಇದಕ್ಕೆ. ನೀನೇನು ಟೆನ್ಷನ್ ತಗೋಬೇಡ. ಕುಟ್ಟಿ ಫ್ರಾಕ್ನ ಅಮ್ಮನ ಕೈಲಿ ಕೊಟ್ಟಿದ್ದೀನಿ. ಸರಿ, ನೀವು ಹೋಗಿ. ನಾನೊಂದು 10 ನಿಮಿಷದಲ್ಲಿ ಬಜ್ಜಿ ಎಲ್ಲ ಮಾಡಿಟ್ಬಿಟ್ಟು ಬರ್ತೀನಿ. ಹೊರಗಡೆ ನಿಮ್ಮಮ್ಮ ಪ್ರಣತಿ ಎಲ್ಲರೂ ಬಂದಿದ್ದಾರೆ, ನಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಬಾ. 10 ನಿಮಿಷ ಬಂದ್ಬಿಡ್ತೀನಿ. ಈಗಲೇ ಬಾ ಅಂತ ಹೇಳಿಲ್ವಾ? ಮತ್ತು ಬಜ್ಜಿ ಮಾಡ್ಬೇಕು ಎಲ್ರಿಗೂ. ನಾನು ಆಲ್ರೆಡಿ ಭಟ್ರಿಗೆ ಫೋನ್ ಮಾಡಾಯ್ತು, ಅವ್ರು ತಗೋ ಇದ್ದಾರೆ. ಆನ್ ದ ವೇ. ಬಾ. ಇದನ್ನ ಆಗ್ಲೇ ಹೇಳೋದಲ್ವ ಲಕ್ಕಿಯವರೇ? ನಾನು ಎಲ್ಲ ಮಾಡ್ಕೊಂಡು ಕೂತಿದ್ದೆ. ಬಾ ಹೋಗೋಣ. ಮಗುನ ತೊಟ್ಲಿಗಾಕೋ ಶಾಸ್ತ್ರ ಮಾಡೋಣ ಅಲ್ಲ? ಸರಿ ಗಿರಿಜಕ್ಕ. ಅತ್ತೆ ಒಂದು ನಿಮಿಷ. ಏನು? ಮಗುನ ತೊಟ್ಲಿಗೆ ಹಾಕೋದು ಬೇಡ. ಯಾಕಪ್ಪ? ಅಮ್ಮಗೆ ಒಂದು ಸರ್ಪ್ರೈಸ್ ಇದೆ. ಏನು? ದತ್ತು. ಸುಮತಿ, ಯಾವ್ದಿದು ತೊಟ್ಲು? ಇದು ನಮ್ದೇ ಗಿರ್ಜಕ್ಕ. ತುಂಬಾ ಹಳೇದು, ಹಾಳಾಗಿದೆ ಅಂತ ಎತ್ತಿಟ್ಬಿಟ್ಟಿದ್ವಿ. ಹೇಗೋ? ನಾನು ದತ್ತು ರೆಡಿ ಮಾಡಿಸ್ಕೊಂಡ್ ಬಂದ್ವಿ. ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಅಮ್ಮನೇ ಹೇಳಿದ್ದು. ಹೌದಾ? ಈ ತೊಟ್ಲಲ್ಲೇ ಗಿರ್ಜಕ್ಕ ನಮ್ ದತ್ತನ್ಗೆ, ಲಕ್ಕಿಗೆ, ಪ್ರಣತಿಗೆ ತೊಟ್ಲ ಶಾಸ್ತ್ರ ನಾಮಕರಣ ಮಾಡಿದ್ದು. ಇವಾಗ ಸೆಕೆಂಡ್ ಜನರೇಷನ್ ಕಂಟಿನ್ಯೂ ಮಾಡ್ತಾ ಇದೀವಿ. ಸುಮತಿ, ಮಗುಗೆ ಬೇಗ ತೊಟ್ಲ ಶಾಸ್ತ್ರ ಮಾಡೋಣ. ಸರಿ ಅತ್ತೆ, ಡೆಕೋರೇಷನ್ ಮಾಡಿಲ್ಲ. ಅಯ್ಯೋ, ಇದಕ್ಕೆ ಯಾಕೆ ಡೆಕೋರೇಷನ್? ನೋಡು, ಕುಸರಿ ಕೆಲಸ ಎಷ್ಟು ಚೆನ್ನಾಗಿದೆ. ಹೀಗೆ ಇರ್ಲಿ. ಹೌದು ಗಿರ್ಜಕ್ಕ, ಹೀಗೆ ಇರ್ಲಿ. ಗುಡ್ಕಲ್ ತಗೊಂಡ್ ಬನ್ನಿ. ಮಗುಗ್ ಮಾಡ್ಬೇಕಾಗಿರೋ ಶಾಸ್ತ್ರನೆಲ್ಲ ನಾವು ಮೊದ್ಲು ಗುಂಡ್ಕಲ್ಲಿಗೆ ಯಾಕೆ ಮಾಡ್ತೀವಿ ಗೊತ್ತಾ? ಮಗು ಗುಂಡ್ಕಲ್ ತರ ಗಟ್ಟಿಯಾಗಿ ಗುಂಡಿಗೆ ಚೆನ್ನಾಗಿ ಬೆಳೀಲಿ ಅಂತ. ಗೀತಾ, 5 ಜನ ಮುತ್ತೈದರು ಮುಂದೆ ಬನ್ನಿ. ಮೇಲ್ಗಡೆಯಿಂದ ಮತ್ತೆ ಕೆಳಗಡೆ ಕೊಡ್ಬೇಕು, ಸರಿನಾ? ಬನ್ನಿ. ಇಷ್ಟೊತ್ತು ಗುಂಡ್ಕಲ್ಲಿಗೆ ಮಾಡಿದ ಶಾಸ್ತ್ರನ ಈಗ ಮಗುಗ್ ಮಾಡ್ಬೇಕು. ಆದ್ರೆ ಮಗು ಹುಷಾರಾಗಿ ಮಾಡಿ.
ಬಾ ನೋಡು, ನೀನಾಗಿ ಗುರಾಯಿಸ್ತಾ ಇದ್ರೆ ಜನ ಎಲ್ಲ ಏನು ಅಂದ್ಕೋತಾರೆ? ಇದು ಒಳ್ಳೆ ಕಥೆ ಆಯ್ತಲ್ಲ. ನಾನು ನೋಡ್ತಾ ಇರೋದು ನನ್ನ ಹೆಂಡ್ತಿನ. ನಿನ್ನ ಹೆಂಡತಿ ನೋಡ್ತಾ ಇದೀಯಪ್ಪ, ಆದ್ರೆ ನಿನ್ನ ಉದ್ದೇಶ ಪಾಪ ಗೀತವ್ರಿಗೆ ಅರ್ಥ ಆಗ್ಬೇಕಲ್ವಾ? ಗೊತ್ತಾಗತ್ತೆ ಕಣೋ. ಅವಾಗ ಏನ್ ಅನ್ಕೋತಾರೆ ಗೊತ್ತಾ? ಅವ್ರು ಹಾಕಿರೋ ಓಲೆ ಸರಿ ಇಲ್ವೇನೋ ಅನ್ಕೋತಾರೆ. ಸೂಪರ್ ಆಗಿದೆಯಲ್ಲ. ಸರ ಮ್ಯಾಚ್ ಆಗ್ತಿಲ್ವೇನೋ ಅನ್ಸುತ್ತೆ. ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಮೇಕಪ್ ಮಾಡ್ಸಿರೆ ಇನ್ನೂ ಚೆನ್ನಾಗಿ ಕಾಣಿಸೋರೇನೋ ಕಣೋ. ಅವಳು ಹೀಗಿದ್ರೇನೆ ಸೂಪರ್. ಅವಳೆರಡು ಕೆನ್ನೆ ನೋಡು, ಗುಲಾಬ್ ಜಾಮೂನ್ ತರ ಇದೆ. ಆ ಸಿಹಿನೇ ಸಾಕು ಅವಳ ಮುಖಕ್ಕೆ. ಓಹೋ, ಅವಳು ಒಂಥರ ಹೂ ಇದ್ದಂಗೆ. ಅವಳು ನಗ್ನಗ್ತಾ ಇದ್ರೆ ಅರಳಿದ ಹೂ ತರ ಕಾಣಿಸ್ತಾಳೆ. ಅವಳು ಮುಂಗುರುಳು ಹಾರಾಡ್ತಾ ಇದ್ರೆ ಹೊಂಗೆ ಮರದ ಗಾಳಿ ಬೀಸ್ದಂಗಾಗತ್ತೆ. ಲಕ್ಕಿ, ಕಬಡ್ಡಿ ಆಡ್ಬೇಕಾದವನು ಕವಿ ಆಗಿದೆಯಲ್ಲೋ. ದತ್ತು, ನಾನಿವಾಗ ಏನೇನು ಹೇಳಿದ್ನೋ ಅದೆಲ್ಲ ಕಡಿಮೆ ಕಣೋ ಅವಳನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ. ಇದನ್ನೆಲ್ಲ ನೀನು ಗೀತವ್ರಿಗೆ ಹೇಳಿದ್ಯೇನೋ? ಇದನ್ನೆಲ್ಲ ಹೇಳಕ್ಕಾಗುತ್ತಾ? ಏಯ್, ಹೇಳ್ಬೇಕು ಕಣೋ. ಇಂಥ ಮಾತನ್ನ ಗಂಡನ ಬಾಯಲ್ಲಿ ಕೇಳಕ್ಕೆ ಹೆಣ್ಮಕ್ಳು ಕಾಯ್ತಾ ಇರ್ತಾರೆ. ನಿನ್ಗೆ ಇವತ್ತು ಗೀತಾ ಅವ್ರ ಮೇಲೆ ಲವ್ ಬಂದಿರ್ಬೋದು, ಆದ್ರೆ ಗೀತಾ ಅವ್ರಿಗೆ ನಿನ್ನ ಮದುವೆ ಆದ್ರಲ್ಲ ಅವತ್ತಿಂದ ನಿನ್ನ ಲವ್ ಮಾಡ್ತಾ ಇದ್ದಾರೆ. ಕರೆಕ್ಟೋ ಇಲ್ವೋ ನೀನೇ ಹೇಳಪ್ಪ. ಕರೆಕ್ಟು. ಮತ್ತೆ ನೀನು ಗೀತಾ ಅವ್ರನ್ನ ಲವ್ ಮಾಡ್ತೀನಿ ಅಂತ ಗೊತ್ತಾದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತೇನೋ? ಅಮ್ಮ, ಶರ್ಬತ್ ಮಾಡ್ಕೊಂಡ್ ಬರ್ತೀನಿ ರೀ. ಬೇಡಮ್ಮ, ಕಾಫಿನಾದ್ರೂ ಮಾಡ್ಕೊಂಡ್ ಬರ್ತೀನಿ. ಎಷ್ಟ್ ಟಯರ್ಡ್ ಆಗಿದ್ದೀರಾ ನೋಡಿ ನೀವು. ಬಿಸ್ಲಲ್ಲಿ ಇಬ್ರು ಬಂದಿದೀವಿ, ನನ್ನಷ್ಟೇ ನಿನಗೂ ಸುಸ್ತಾಗಿರತ್ತೆ. ಏನು ಬೇಡಬ್ಬ, ಕೂತ್ಕೊ. ನೀರ್ ತಗೊಂಡ್ ಬರ್ತೀನಿ. ಏನ್ ಹುಡ್ಗಿನಪ್ಪ ಇವಳು. ತಗೊಳ್ಳಿ. ಸಮಾಧಾನ ಆಯ್ತಾ? ಯಾಕಮ್ಮ, ಸುಸ್ತಾಯ್ತಾ? ಒಂಥರ ಇದ್ದೀರಾ? ಏನಿಲ್ಲ ಪ್ರಣತಿ, ಮತ್ತೇನೋ ಯೋಚನೆ ಮಾಡ್ತಿರೋ ಆಗಿದೆ. ಅದು ನನ್ನ ಮಕ್ಕಳನ್ನೆಲ್ಲ ಒಂದಡ ಸೇರಿಸ್ಬಿಟ್ನಲ್ಲ, ಇದೆಲ್ಲ ಹೇಗಾಯ್ತು ಅಂತ ನೆನೆಸ್ಕೊತಾ ಇದ್ದೆ. ನಿಮ್ಮ ಮಾವ ನನ್ನನ್ನು ಬಿಟ್ಟು ಹೋದಾಗ 3 ಮಕ್ಕಳಿನ್ನೂ ತುಂಬಾ ಚಿಕ್ಕವರು. ಆದ್ರೆ ಈಗ ನೋಡು, ಸೀನಂಗೆ ಒಳ್ಳೆ ಕೆಲಸ ಸಿಕ್ಕಿದೆ. ನೀನು ಸುಬ್ಬನ್ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದೀಯಾ. ಇನ್ನು ಮಂಗಳ ಇವತ್ತಲ್ಲ ನಾಳೆ ಸರಿ ಹೋಗ್ತಾಳೆ ಅನ್ನೋ ನಂಬಿಕೆಲೆ ನಾನು ದಿನ ದುಡ್ತಾ ಇದ್ದೀನಿ. ಮತ್ತೇನಮ್ಮ ಯೋಚನೆ ಮಾಡ್ತಿದ್ದೀರಾ? ನನಗಿರೋ ಯೋಚನೆ ಇಲ್ಲ, ನಮ್ ಗೀತಂದೊಬ್ಬಳದೆ ಕಣೆ. ಅಯ್ಯೋ, ಅತ್ತೆಗೇನಾಗಿದೆ? ಒಳ್ಳೆ ಮನೆನೇ ಸೇರಿದಾರಲ್ವಾ? ಒಳ್ಳೆ ಮನೆ ಸೇರಿದಾಳೆ ನಿಜ, ಆದ್ರೆ ಗಂಡನ್ ಮನ್ಸೊಳಗಡೆ ಇಲ್ದಿಲ್ವಲ್ಲ. ಇಲ್ಲಮ್ಮ, ಅಣ್ಣ ಎಷ್ಟು ಇಷ್ಟಪಡ್ತಾನೆ ಗೊತ್ತಾ ಅತ್ಕೆನ. ಏನ್ ಇಷ್ಟಪಡ್ತಾರೋ ಏನೋ ಪ್ರಣತಿ, ಆದ್ರೆ ಅವರಿಬ್ರು ಗಂಡ ಹೆಂಡತಿ ತರ ಅನ್ಯೋನ್ಯವಾಗಿದ್ದಿದ್ದು ನಾನು ಒಂದ್ ದಿವ್ಸನೂ ನೋಡೇ ಇಲ್ಲ ಕಣೆ. ಅದಕ್ಕೆ ನಾನು ನಿಮ್ಮಿಬ್ಬರಿಗೂ ಒಂದು ಡೇಟಿಂಗ್ ಅರೇಂಜ್ ಮಾಡ್ತೀನಿ. ಅಲ್ಲಿ ಹೋದಾಗ ಗೀತವ್ರಿಗೆಲ್ಲ ವಿಷಯ ಹೇಳ್ಬಿಡು. ದತ್ತು, ಡೇಟಿಂಗ್ ಎಲ್ಲ ಬೇಡ ಕಣೋ. ನಮ್ಗೆ ಮದುವೆ ಆಗಿದೆ, ನಾವೇನ್ ಲವರ್ಸ್ ಡೇಟಿಂಗ್ ಹೋಗೋದಕ್ಕೆ? ದಡ್ಡ, ಮದುವೆ ಆದವರು ಡೇಟಿಂಗ್ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ನೋಡು, ಮದುವೆಗಿಂತ ಮುಂಚೆ ಡೇಟಿಂಗ್ ಮಾಡಿದ್ರೆ ಅದು ತಪ್ಪು. ಮದುವೆ ಆದ್ಮೇಲೆ ಡೇಟಿಂಗ್ ಮಾಡ್ಬೋದು, ನಮಗೆ ಲೈಸೆನ್ಸ್ ಇರುತ್ಕಣೋ. ನಾವುಗಳು ಏನ್ ಮಾಡ್ತೀವಿ ಗೊತ್ತೇನೋ, ಮದುವೆ ಆದ್ಮೇಲೆ ಹೆಂಡತಿ ಹೇಗಿದ್ರು ಜೊತೆಗಿರ್ತಾರೆ ಅಂದ್ಬಿಟ್ಟು ಇದನ್ನೆಲ್ಲ ಬಿಟ್ಬಿಡ್ತೀವಿ ನಾವು. ಲವ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೋತೀವಿ. ಅದೇ ನಾವುಗಳು ಮಾಡೋ ತಪ್ಪು. ಈಗ ನಮ್ಮಿಬ್ರಿಗೆ ಮದುವೆ ಆಗಿದೆ, ಈ ಜನ್ಮಕ್ಕೆ ನಾನೇ ಅವಳು ಗಂಡ, ಅವಳೇ ನನ್ನ ಹೆಂಡತಿ. ಇದು ಕನ್ಫರ್ಮ್ ಆದ್ಮೇಲೆ ಈ ಲವ್ ಎಕ್ಸ್ಪ್ರೆಸ್ ಮಾಡೋದು, ಡೇಟಿಂಗು ಇದೆಲ್ಲ ಬೇಕೇನಾ? ಇದೆಲ್ಲ ಮಾಡಬೇಕು ಕಣೋ. ಇದು ಲೈಫ್ಗೆ ಎನರ್ಜಿ ಬೂಸ್ಟರ್ ಇದ್ದಂಗೆ. ಇದೆಲ್ಲ ಮಾಡಿದ್ರೇನೆ ಲೈಫು ಬ್ಯೂಟಿಫುಲ್ ಆಗಿ ಕಲರ್ಫುಲ್ ಆಗಿರೋದು. ಆ್ಯಕ್ಚುಲಿ ನಾನು ಗೀತನ್ ಜೊತೆ ಇರೋ ಪ್ರತಿ ಮೂಮೆಂಟು ಬ್ಯೂಟಿಫುಲ್ ಕಣೋ.
ತುಂಬ ಸ್ಪೆಷಲ್ಲು. ನಿನಗೆ ಅನ್ನಿಸ್ತಿದೆ ಅಲ್ವಾ, ಇದೇ ಮಾತನ್ನ ನೀನು ಗೀತಾ ಅವ್ರಿಗೆ ಹೇಳಿದ್ರೆ ಅವ್ರ ರಿಯಾಕ್ಷನ್ನು, ಅವ್ರ ಖುಷಿ, ಅವ್ರ ಎಕ್ಸೈಟ್ಮೆಂಟ್ನ ನೋಡ್ಬೋದಲ್ವೇನೋ. ಕರೆಕ್ಟ್ ದತ್ತು, ನಾವು ಡೇಟಿಂಗ್ ಹೋಗಲೇಬೇಕು. ಇವಾಗ ದಾರಿಗೆ ಬಂದೆ ನೋಡು. ನಾನು ಎಲ್ಲ ರೆಡಿ ಮಾಡಿರ್ತೀನಿ. ನೀನು ಗೀತಾ ಅವರು ಡೇಟಿಂಗ್ ಹೋಗಿ ಬರ್ತೀರಾ, ಓಕೆನಾ? ಅಮ್ಮ, ನೀವ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಇಷ್ಟು ದಿನ ನಡೆದದ್ನ ಮರ್ತ್ಬಿಡಿ. ಇನ್ಮುಂದೆ ಅವರಿಬ್ರು ತುಂಬಾ ಚೆನ್ನಾಗಿರ್ತಾರೆ. ಇವತ್ ತೊಟ್ಲು ಶಾಸ್ತ್ರದಲ್ಲಿ ನೋಡಿಲ್ವಾ, ಲಕ್ಕಿ ಅಣ್ಣ ಗೀತಾ ಹತ್ಕೊಂಡ್ಬಿಟ್ಟು 1 ನಿಮಿಷ ಆ ಕಡೆ ಈ ಕಡೆ ಅಲ್ಲಾಡಿಲ್ಲ. ಅದು ಅವಳು ಮಾಡಿರೋ ತ್ಯಾಗಕ್ಕೆ ಕಣೆ. ಅವಳ ಮನೆಯವ್ರನ್ನೆಲ್ಲ ಎಷ್ಟು ಜವಾಬ್ದಾರಿಯಿಂದ ನೋಡ್ಕೋತಾಳಲ್ವಾ, ಅದಕ್ಕೆ ಆ ಅಭಿಮಾನ. ಗಂಡ ಹೆಂಡತಿ ಮಧ್ಯೆ ಅಭಿಮಾನ ಇದ್ರೆ ಸಾಕಾಗಲ್ಲ, ಪ್ರೀತಿ ಇರ್ಬೇಕು. ಆ ಪ್ರೀತಿ ಯಾವಾಗೊಂದು ಕೂಸಾಗಿ ಅವರಿಬ್ಬರ ಕೈ ಸೇರುತ್ತೋ ಅದೇ ನನ್ನ ಯೋಚನೆ. ಆಗತ್ತೆ ಅಮ್ಮ. ಈಗ ನೋಡಿ, ಅಣ್ಣ ಎಷ್ಟು ದ್ವೇಷ ಮಾಡ್ತಿದ್ದ ಅದ್ಕೆನ, ಈಗ ಎಷ್ಟು ಖುಷಿ ಆಗಿದ್ದಾರೆ. ಅದು ಆಗತ್ತೆ, ನೀವೇನು ಯೋಚನೆ ಮಾಡ್ಬೇಡಿ. ನೀವೆಲ್ಲ ಹೇಳೋದನ್ನ ಕೇಳಿ ನಾನು ಧೈರ್ಯ ತಗೋಬೇಕಷ್ಟೆ. ಆದ್ರೂ ಗೀತನ್ ಬಗ್ಗೆ ನನಗೆ ಚಿಂತೆ ಇದ್ದೇ ಇದೆ. ಅಮ್ಮ, ಈಗ ಆ ಮನೇಲಿ ಚಿಕ್ಕಪ್ಪ, ಚಿಕ್ಕಮ್ಮ, ಲಕ್ಕಿ ಅಣ್ಣ, ದತ್ತಣ್ಣ ಎಲ್ರಿಗೂ ಗೀತಾ ಅತ್ಕೆ ಅಂದ್ರೆ ತುಂಬಾ ಇಷ್ಟ. ಅವ್ರಿಗಂತದ್ರಲ್ಲಿ ಇನ್ನೇನಾಗತ್ತೆ ಹೇಳಿ? ನೀವ್ ಆರಾಮಾಗಿರಿ, ಗೀತಾ ಅತ್ಕೆಗೆ ಏನೂ ಆಗಲ್ಲ. ಸರಿ ಅಮ್ಮ. ಏನಪ್ಪ ಕರ್ದಲ್ಲ? ಕೂತ್ಕೋ, ಹೇಳ್ತೀನಿ. ಕೂತಿದ್ದೀನಿ, ಹೇಳು. ಗುಂಡಾಗ್ತೀಯೇನೋ? ಮೂದತ್ತು. ಅಯ್ಯೋ, ನಿನ್ನ ಬೆಳಗ್ಗೆಯಿಂದ ಆರಾಮಾಗೇ ಇದ್ದಲ್ಲೋ, ಏನೋ ಟೆನ್ಷನ್ ಅಂತದ್ ನಿನ್ಗೆ? ಯಾವನ್ ಹೇಳಿದ್ದು ಟೆನ್ಷನ್ ಅಂತ? ಖುಷಿ ಖುಷಿ ಕುಡಿತಾ ಇದ್ದೀನಿ. ಖುಷಿ ಕುಡಿತಾರ? ಈ ಕುಡುಕರು ಖುಷಿ ಕುಡಿತಾರೋ ಬೇಜಾರೇ ಕುಡಿತಾರೋ ಏನೋ ಗೊತ್ತಾಗಲ್ಲ, ಏನಾದ್ರೂ ಕುಡಿತಾರ ಒಟ್ಟಲ್ಲಿ. ಗುಂಡ್ ಹಾಕೋದಕ್ಕೆ ಒಂದು ನೆಪ ಬೇಕದತ್ತು. ಚಿಯರ್ಸ್. ಇದು ಚೇರ್ಸ್. ಹೇಯ್, ಯಾಕೋ ಈ ಥರ ಆಡ್ತಿದ್ಯಾ? ಇಷ್ಟು ಟೈಟ್ ಆಗ್ಬಿಟ್ಟ? ಟೈಟ್ ಆಗಿರೋದು ಗುಂಡಾಕಿರೋದು ಕಲ್ಲ ಕಣೋ, ಮತ್ತೆ ಲವ್ ಅಲ್ಲಿ ಬಿದ್ದಿರೋದಕ್ಕೆ. ಗೀತಾ ಅವ್ರು ಎದುರುಗಿದ್ರೆ ಮಾತ್ರ ಕಳ್ದೋಗ್ತೀಯ ಅನ್ಕೊಂಡಿದ್ದೆ. ಅವ್ರಿಲ್ಲ ಅಂದ್ರೂ ಅವ್ರ ಯೋಚನೆಲ್ಲೇ ಕಳ್ದೋಗ್ತೀಯ ನೀನು. ಹುಚ್ಚ ಆಗ್ಬಿಟ್ಟಿದ್ಯಾ ಕಣೋ ನೀನು, ಪ್ರೀತಿ ಹುಚ್ಚ ಆಗಿದ್ಯಾ. ಗೀತಾ ಎಷ್ಟು ಒಳ್ಳೆಯವಳಲ್ವಾ? ಸ್ವಲ್ಪ ದಪ್ಪ ಇದ್ರು ಚೆನ್ನಾಗಿದ್ದಾಳೆ. ನಮ್ಗೆ ಹೆಂಗಪ್ಪ ಗೊತ್ತಾಗುತ್ತೆ? ಅಂದ ಚಂದ ಅನ್ನೋದು ನೋಡೋರ್ ಕಣ್ಣಲ್ಲಿರುತ್ತೆ ಕಣೋ. ಸರಿ, ಇಷ್ಟು ದಿನ ಚೆನ್ನಾಗಿ ಕಾಣ್ತಾ ಇದ್ದವರು ಇವಾಗ ಏನ್ ಚೆನ್ನಾಗಿ ಕಾಣ್ತಾ ಇದಾರೆ? ಫ್ಲಾಶ್ ಬ್ಯಾಕ್ ಎಲ್ಲ ಬೇಡ ಕಣೋ, ಸುಮ್ಮನಿರು. ಲಕ್ಕಿ, ನೀನು ಗೀತಾ ಅವ್ರನ್ನ ಇಷ್ಟಪಡ್ತಿರೋದು ನನ್ಗಂತೂ ತುಂಬಾ ಖುಷಿ ಕಣೋ. ಈ ವಿಷಯನ ಗೀತಾ ಅವ್ರಿಗೂ ಹೇಳೋ, ಅವರು ತುಂಬಾ ಖುಷಿ ಪಡ್ತಾರೆ. ಇದಕ್ಕೋಸ್ಕರ ಅವರು ಕಾಯ್ತಾ ಇರ್ತಾರಲ್ವಾ. ನೋಡ್ಲಕ್ಕೆ, ಮದ್ವೆ ಆದಾಗಿಂದ ಅವ್ರು ನಿನ್ನ ಎಷ್ಟು ಇಷ್ಟಪಡ್ತಾ ಇದಾರೆ. ನೀನು ಇಷ್ಟಪಡ್ತಿದ್ದಿಂದ ಗೊತ್ತಾರೆ, ಅವ್ರು ತುಂಬಾ ಖುಷಿ ಪಡ್ತಾರೆ ಕಣೋ. ಹೇಳ್ಬೇಕು ಅಂತ ಅನ್ಸುತ್ತೆ ಕಣೋ, ಆದ್ರೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸ್ಪೆಷಲ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೇಕು. ಸ್ಪೆಷಲ್ ಆಗಿ ಹೇಗೆ ಹೇಳ್ತಾರ? ಒಂದು, ನಾನ್ ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಾರೆ, ಇಲ್ಲ ಐ ಲವ್ ಯು ಅಂತ ಹೇಳ್ತಾರೆ. ಐ ಲವ್ ಯು ಅಂತ ಹೇಳ್ಬಿಡ. ಏನೋ ಐ ಲವ್ ಯು ಅಂತ ಗೀತಂಗೆ ಹೇಳ್ಬೇಕಾ? ಹೇಳು. ಅದೆಲ್ಲ ಕಷ್ಟ ಕಣೋ. ಹೇಳಿದ್ರು ಡಿಫ್ರೆಂಟ್ ಆಗಿ ಹೇಳ್ಬೇಕು. ನಮ್ಗೆ ಅದೆಲ್ಲ ಗೊತ್ತಿಲ್ಲಪ್ಪ. ನಮ್ಗೇನಿದ್ರು ಅನ್ಸಿದ ತಕ್ಷಣ ಹೇಳ್ಬಿಡ್ತೀವಿ. ನೀನ್ ಬಿಡಪ್ಪ, ರೋಮಿಯೋ ನೀನು. ಲವ್ ಎಟ್ ಫಸ್ಟ್ ಸೈಟು ಅನ್ಸಿದ ತಕ್ಷಣ ಹೇಳ್ಬಿಡ್ತೀಯ. ಆದ್ರೆ ನಮ್ದು ಆ ಕೇಸ್ ಅಲ್ವಲ್ಲ. ಇಬ್ರು ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಏನಿಲ್ಲ. ಮತ್ತೆ ಗೋಡನ್ ಅಲ್ಲಿ ಕೂತಿದ್ದೀರಾ? ಏನಿಲ್ಲ 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 ಪಿಂಕು, ಬೇಜಾರಾಗ್ತಿತ್ತಲ್ಲ, ಅದಕ್ಕೆ ನಾನು ಲಕ್ಕಿ ಕುತ್ಕೊಂಡು ಕಷ್ಟ ಸುಖ ಮಾತಾಡ್ತಿದ್ದು ಅಷ್ಟೇ, ಅಲ್ವೇನೋ ಲಕ್ಕಿ? ಕೇಳಿ. ಬರೀ ಮಾತಷ್ಟೇನಾ? ಅಷ್ಟೇ, ಇನ್ನೇನು. ಏನೋ ಸ್ಮೆಲ್ ಬರ್ತಿದೆಯಲ್ಲ. ಐ ಲವ್ ಯು.
ಯಾರ ಮುಂದೆ ಹೇಗ್ ನಡ್ಕೋಬೇಕು ಅನ್ನೋದು ಗೊತ್ತಿಲ್ವಾ? ಕುಡಿದೆ ಹಿಂಗ್ ಆಡ್ತೀರಾ, ಹಿಂಗ್ ಕುಡಿದ್ರೆ ಇನ್ನ ಹೆಂಗ್ ಆಡ್ತಿರೋ. ನೋಡಿದ್ಯಾ, ಇಷ್ಟೇ ಸಿಂಪಲ್ಲು. ಗಟ್ಟಿಗೆ ತಪ್ಕೊಂಡು ಐ ಲವ್ ಯು ಅಂತ ಹೇಳಿದ್ರೆ ಎಲ್ಲ ಮುಗ್ದೋಯ್ತು. ನೀನು ಅದಕ್ಕೆ ತಲೆ ಕೆಡಿಸ್ಕೊಂಡು ಗುಂಡ್ ಹಾಕೊಂಡು ಹಿಂಗೆ ಸಿಟ್ಟಿಂಗ್ ಹಾಕೊಂಡು ಏನೋ ನೀನು. ಐ ಲವ್ ಯು ಅಂತ ಪ್ಲೇನ್ ಆಗಿ ಹೇಳ್ಬಾರ್ದು ಕಣ. ಐ ಲವ್ ಯು ಹೇಳೋದಕ್ಕಿಂತ ಹೆಚ್ಚು ಪ್ರೀತಿ ನನಗಿದೆ. ಶಿ ಡಿಸರ್ವ್ಸ್ ಮೋರ್ ದೆನ್ ದ್ಯಾಟ್. ಏನಾದರೂ ಡಿಫ್ರೆಂಟ್ ಆಗಿ ಹೇಳಬೇಕು. ಯಾಕಮ್ಮ ಓ ಓ ಓ ಶೆಕೆ ಆಗ್ತಿದ್ಯಾ? ಏನಾಗ್ತಿದೆ ಗುಂಡಮ್ಮ? ಓರಮ್ಮ. ಯಾಕಮ್ಮ ಇಷ್ಟ ಅಳ್ತಿದ್ದಾಳೆ ಇವಳು ಇವತ್ತು? ತುಂಬಾ ಶೆಕೆ ಆಗ್ತಿದೆ ಅನ್ಸುತ್ತೆ, ನಿದ್ದೆ ಮಾಡ್ತಾ ಇಲ್ಲ ಇವಳು. ಓ ಮಗನಿಗೆ ಸಾಕಾಗ್ತಿದ್ಯೋ ಇಲ್ವೋ? ಪೌಡರ್ ಹಾಲು ಮಾಡ್ಕೊಂಬಂದಿದ್ದೀನಿ, ಕುಡಿಸ್ಲಾ? ಇಲ್ಲಮ್ಮ ಗೀತಾ, ಏನಾಯ್ತು? ನಿನಗೇನಾಯ್ತೆ ಗೀತಾ? ಪುಟ್ಟಿ, ಏನಾಯ್ತು ಪುಟ್ಟಿ? ಪುಟ್ಟಿ, ಏನಾಗಿಲ್ಲ ಅಲ್ಲ ಪುಟ್ಟಿ? ಏನೂ ಆಗಿಲ್ಲ ಗೀತಾ, ನಿನ್ಗೇನಾಯ್ತು? ಇಲ್ಲಮ್ಮ, ನನ್ಗೇನು ಆಗಿಲ್ಲ. ಮತ್ತಾಗ್ಲೇ ಅಲ್ಲಿ ಕೈ ಪೆಟ್ಟಾದಂಗಿತ್ತು. ನನ್ಗೇನಾದ್ರೂ ಪರವಾಗಿಲ್ಲ ಅಮ್ಮ. ಪುಟ್ಟಿ ನನಗ್ ಮುಖ್ಯ, ಅವಳಿಗೇನು ಆಗ್ಬಾರ್ದು. ಏನಾಯ್ತಮ್ಮ? ನಿನ್ ಮಗುಗೆ ಇಷ್ಟೊಂದು ಕಾಳಜಿ ವಹಿಸ್ಕೊಂಡು ನೋಡ್ಕೋತಿದ್ಯಲ್ಲ, ಅದಕ್ಕೆ. ನಾವು ದೊಡ್ಡೋರಮ್ಮ, ನಮ್ಗೇನಾದ್ರೂ ನಾವು ತಡ್ಕೋತೀವಿ. ಇದಿನ್ನೂ ಎಳೆ ಕೂಸು, ಇವಳಿಗೇನಾದ್ರೂ ಆದ್ರೆ ಹೇಗೆ ಹೇಳ್ಕೊತಾಳೆ ಹೇಳಿ? ಲಕ್ಕಿ ಸಣ್ಣವನಿರುವಾಗ ಸ್ನಾನ ಮಾಡ್ಸಕ್ಕೆ ಅಂತ ಬಸ್ಸಲ್ಲಿ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಬಕೆಟ್ನಲ್ಲಿ ಬಿಸಿ ನೀರಿತ್ತು. ಎಡವಿ ಎಲ್ಲ ಬಿಸಿ ನೀರು ನನ್ನ ಕಾಲ್ ಮೇಲೆ ಚೆಲ್ಲಿ ಹೋಯ್ತು. ಬಿಸಿ ನೀರು ಕಾಲ್ ಮೇಲೆ ಚೆಲ್ಲಿ ಕಾಲೆಲ್ಲ ಸುಟ್ಟೋಯ್ತು. ನಾನ್ ಮಗುನ್ ಕರ್ಕೊಂಡು ಹೊರಗೋಡ್ ಬಂದೆ. ಆ ಕ್ಷಣ ನನ್ಗೆ ಯೋಚನೆ ಇದ್ದಿದ್ದು ಲಕ್ಕಿ ಬಗ್ಗೆ ಮಾತ್ರ ಗೀತಾ. ಆಗ ನಾನ್ ಮಾಡಿದ್ ಸರಿ, ಯಾಕೆಂದ್ರೆ ನಾನು ಲಕ್ಕಿ ತಾಯಿ. ನೀನ್ ಈ ಮಗು ತಾಯಿ ಅಲ್ದೆ ಹೋದ್ರು ತಾಯಿ ತರ ನೋಡ್ಕೋತಿದ್ಯಲ್ಲ ಗೀತಾ. ತಾಯಿ ತರನಾ? ಇವಳು ನನ್ನ ಮಗಳು, ನಾನೇ ಇವಳಮ್ಮ. ಅನುಮಾನ ಏನೂ ಇಲ್ಲ. ಆದ್ರೆ ನಿಂದೆ ಅಂತ ಒಂದ್ ಮಗು ಆದಾಗ ಎಲ್ಲಿ ಈ ಮಗುನ ನಿರ್ಲಕ್ಷ್ಯ ಮಾಡ್ಬಿಡ್ತೀಯೋ ಅಂತ